ಹಾಯ್ ಹಲೋ ನಮಸ್ತೆ ಪಲ್ಲವಿ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಿಹಿ ಕಡುಬನ್ನ ಯಾವ ಥರ ನಾನು ಮನೆಯಲ್ಲಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದರಲ್ಲೂ ಇವತ್ತು ಸ್ಪೆಷಲಾಗಿ ಬಾಳೆಹಣ್ಣು ಹಾಕಿ ನಾನು ಸಿಹಿ ಕಡುಬು ಮಾಡ್ತಾಯಿದ್ದೀನಿ. ಸೊ ಬನ್ನಿ ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ 2 ಕಪ್ಪಷ್ಟು ಬಾಯ್ಲ್ಡ್ ರೈಸ್ನ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಳ್ತಾ ಇದ್ದೀನಿ. ಇದು ಓವರ್ನೈಟ್ ನೆನೆಸಿಟ್ಕೊಂಡ್ರೆ ಒಳ್ಳೆಯದು. ಹಾಗೆ ನೀವು ವೈಟ್ ರೈಸಲ್ಲೂ ಕೂಡ ಮಾಡ್ಕೊಳ್ಬೋದು. ಬಟ್ ಬಾಯ್ಲ್ಡ್ ರೈಸಿಂದ ಮಾಡೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಈ ಸಿಹಿ ಕಡುಬು. ಹಾಗೆ ಒಂದು 2 ನೇಂದ್ರ ಬಾಳೆಹಣ್ಣು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಹಣ್ಣಾಗಿರೋ ಬಾಳೆಹಣ್ಣು ಯೂಸ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ 2 ಬಾಳೆಹಣ್ಣು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ 1 ಕಪ್ಪಷ್ಟು ಬೆಲ್ಲನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಸಿಹಿ ಜಾಸ್ತಿ ಬೇಕು ಅಂತ ಅನಿಸಿದ್ರೆ ಸ್ವಲ್ಪ ಜಾಸ್ತಿ ಬೆಲ್ಲನ ಹಾಕ್ಕೊಳ್ಬೋದು. ಒಂದು ಅರ್ಧ ಕಪ್ಪಷ್ಟು ನೀರನ್ನ ಹಾಕಿ ಜಸ್ಟ್ ಬೆಲ್ಲ ಕರಗೋವರೆಗೂ ಕರಗಿಸಿದ್ರೆ ಸಾಕು. ಏನಾದರೂ ಕುದಿ ಬರಬೇಕು ಅನ್ನೋದೇನೂ ಇಲ್ಲ. ಸೊ 2 ಟೇಬಲ್ ಸ್ಪೂನಷ್ಟು ತುಪ್ಪನ ಬಾಣಲಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಕಟ್ ಮಾಡಿರುವಂಥ ಬಾಳೆಹಣ್ಣು ಸುಮಾರು ಒಂದು 3/4 ಕಪ್ಪಷ್ಟು ಬಾಳೆಹಣ್ಣು ಆಗಿದೆ. ಸೊ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಬಾಳೆಹಣ್ಣು ತುಂಬ ಸಾಫ್ಟ್ ಆಗಬೇಕು. ಸೊ ಅಲ್ಲಿವರೆಗೂ ನೀವು ಬಾಡಿಸ್ತಾ ಇರಬೇಕು. ಹಾಗೆ ಒಂದು ಸ್ವಲ್ಪ ದ್ರಾಕ್ಷಿನ ಹಾಕ್ಕೊಳ್ಳಿ, ಒಂದು 10ರಿಂದ 15 ದ್ರಾಕ್ಷಿ. ಹಾಗೆ 1 ಕಪ್ಪಷ್ಟು ಫ್ರೆಶ್ ಕೋಕೋನಟ್ ತೆಂಗಿನ ತುರಿನ ಹಾಕ್ಕೊಳ್ಳಿ. ಫ್ರೆಶ್ ಆಗಿದ್ದರೆ ಇನ್ನೂ ಒಳ್ಳೆಯದು. ಸೊ ಎಲ್ಲದನ್ನು ಬಾಳೆಹಣ್ಣು ಮತ್ತು ತೆಂಗಿನ ತುರಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಬೆಲ್ಲ ಕೂಡ ಕರಗಿದೆ, ಅದನ್ನು ಕೂಡ ನಾನು ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲನ ಸೋಸ್ಕೊಂಡು ಹಾಕ್ಕೊಳ್ಳಿ. ಏನಾದರೂ ಕಸ ಏನಾದರೂ ಇದ್ದರೆ ಅದಕ್ಕೋಸ್ಕರ ನಾನು ಕರಗಿಸಿದ್ದೀನಿ. ಇಲ್ಲಾಂದರೆ ಡೈರೆಕ್ಟಾಗಿ ನೀವು ಬೆಲ್ಲ ಏನಾದರೂ ಕ್ಲೀನಾಗಿದೆ ಅಂದರೆ ಡೈರೆಕ್ಟಾಗಿ ನೀವು ಬೆಲ್ಲನ ಕಾಯಿ ತುರಿ ಹಾಕಿದ್ಮೇಲೆ ಹಾಕ್ಕೊಳ್ಬೋದು. ಇವಾಗ ಚೆನ್ನಾಗಿ ಬಾಡಿಸಿದ ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡರ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದು ಆಗಿದೆ, ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಬಿಡೋಣ. ರೈಸ್ ಕೂಡ ಚೆನ್ನಾಗಿ ನೆಂದಿದೆ. ಇವಾಗ ಇದನ್ನು ರುಬ್ಕೊಳ್ಳೋಣ. ಒಂದು ಮಿಕ್ಸರ್ ಜಾರಿಗೆ ಸ್ವಲ್ಪನೇ ಅಕ್ಕಿನ ಹಾಕ್ಕೊಂಡು ರುಬ್ಕೊಳ್ಬೇಕಾಗುತ್ತೆ. ಸ್ವಲ್ಪ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರುಬ್ಕೊಳ್ಳಿ. ತುಂಬಾ ನೈಸಾಗಿ ರುಬ್ಕೊಳ್ಳೋಕೆ ಹೋಗಬೇಡಿ, ತರಿಯಾಗಿ ರುಬ್ಕೊಳ್ಳಿ. ಹಾಗೆ ಜಾಸ್ತಿ ನೀರು ಕೂಡ ಆಗೋದು ಬೇಡ, ಸ್ವಲ್ಪ ಗಟ್ಟಿಯಾಗಿಯೇ ಇರಲಿ. ಅದಕ್ಕೋಸ್ಕರ ಚಿಕ್ಕ ಜಾರಲ್ಲಿ ಮಾಡಿದ್ರೆ ಇನ್ನೂ ಉತ್ತಮ ನಿಮಗೆ. ಸೊ ನಾನಿವಾಗ ನೋಡಿ ತೋರಿಸ್ತಾ ಇದ್ದೀನಿ. ಈ ಥರ ಇದ್ದರೆ ಒಳ್ಳೆಯದು. ಮತ್ತು ನೋಡಿ ತರಿಯಾಗಿದೆ, ತುಂಬ ನೈಸಾಗಿ ರುಬ್ಕೊಂಡಿಲ್ಲ ನಾನು. ಈಗೊಂದು ದಪ್ಪ ತಳದ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವಾಗ ರುಬ್ಬಿರುವಂಥ ಈ ಮಿಶ್ರಣ ಹಾಕ್ಕೊಳ್ಳಿ. ನಾನು 2 ಬ್ಯಾಚಾಗಿ ರುಬ್ಕೊಂಡಿದ್ದೀನಿ, ಸ್ವಲ್ಪನೇ ಹಾಕಿ ರುಬ್ಕೊಂಡಿದ್ದೀನಿ ನಾನು. ಸೊ ಎಲ್ಲದನ್ನು ರುಬ್ಕೊಂಡು ತರ್ತೀನಿ ನಾನು. ಇವಾಗ ನೋಡಿ ಎಲ್ಲ ರುಬ್ಕೊಂಡಾಗಿದೆ. ಇವಾಗ ಗ್ಯಾಸಲ್ಲಿ ಲೋ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಬಿಸಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಲೋ ಫ್ಲೇಮಲ್ಲಿ ಇಟ್ಟೆ ಬಿಸಿ ಮಾಡ್ಕೊಳ್ಳಿ. ಸ್ವಲ್ಪ ಉಂಡೆ ಕಟ್ಟೋ ಹಂತಕ್ಕೆ ಬರೋವರೆಗೂ ಬಿಸಿ ಮಾಡಿದ್ರೆ ಸಾಕು. ಇವಾಗ ನಿಮಗೆ ಎಷ್ಟು ದೊಡ್ಡ ಕಡುಬು ಬೇಕು ನೋಡಿ, ಅಷ್ಟು ದೊಡ್ಡ ಸೈಜಷ್ಟು ಒಂದು ಹಿಟ್ಟನ್ನ ತಗೊಳ್ಳಿ. ನಾನು ಸ್ವಲ್ಪ ದೊಡ್ಡದಾಗೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಜಾಸ್ತಿ ಹಿಟ್ಟನ್ನ ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಮಾಡಿರುವಂಥ ಸಿಹಿ ಮಿಶ್ರಣ ಇದೆಯಲ್ಲ, ಸಿಹಿ ಕಡುಬಿನ ಮಿಶ್ರಣ, ಅದನ್ನು ಕೂಡ ಅದಕ್ಕೆ ಫಿಲ್ ಮಾಡಿ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಬಾಳೆ ಎಲೆ ಏನಾದರೂ ಇದ್ದರೆ ಅದರಲ್ಲಿ ಕೂಡ ತಟ್ಕೊಂಡು ಮಾಡ್ಕೊಳ್ಬೋದು. ಬಟ್ ನಾನು ಇವಾಗ ಕಡುಬು ಥರನೇ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಗಾಗಿ ನೋಡಿ ಎಲ್ಲ ಮಿಶ್ರಣನ ಇದೇ ಥರ ಮಾಡಿಕೊಂಡು ಇಷ್ಟು ದೊಡ್ಡ ಸೈಜಲ್ಲಿ ಮಾಡಿಕೊಂಡು ನಾನು ಸ್ಟೀಮ್ ಪಾತ್ರೆಯಲ್ಲಿ ಇಡ್ತಾ ಇದ್ದೀನಿ. ನಿಮಗೆ ಚಿಕ್ಕದಾಗಿ ಕೂಡ ಮಾಡ್ಕೊಳ್ಬೋದು, ಚಿಕ್ಕ ಕಡುಬು ಕೂಡ ಮಾಡ್ಕೊಳ್ಬೋದು. ಅದು ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಕಳಿಗೆಲ್ಲ ಚಿಕ್ಕದಾಗಿ ಮಾಡಿಕೊಂಡ್ರೆ ಒಳ್ಳೆಯದು. ನಾನು ಸ್ವಲ್ಪ ದೊಡ್ಡ ಸೈಜಲ್ಲೇ ಮಾಡಿಕೊಂಡೆ ಅಷ್ಟೇ. ಇವಾಗ ನೋಡಿ ಒಂದು 5 ಸಿಹಿ ಕಡುಬನ್ನ ಮಾಡ್ಕೊಂಡಿದ್ದೀನಿ. ಪಕ್ಕದಲ್ಲಿ ನೀರು ಕೂಡ ಕುದೀತಾ ಇದೆ. ಸೊ ಅದಕ್ಕೆ ನಾನು ಇವಾಗ ಮಾಡಿರುವಂಥ ಸಿಹಿ ಕಡುಬನ್ನ ಇಟ್ಟು ಒಂದು 15ರಿಂದ 20 ನಿಮಿಷ ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ. ಇದಂತೂ ನಿಮಗೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬಾ ರುಚಿಯಾದ ಬ್ರೇಕ್ಫಾಸ್ಟು. ನೀವು ಎನಿ ಟೈಮ್ ಈ ರೆಸಿಪಿನ ಮಾಡ್ಕೊಳ್ಬೋದು. ನೀವು ಕೂಡ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ. ಹೇಗೆ ಬಂತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಮಾಡಿರುವಂಥ ಈ ಸಿಂಪಲ್ ಬ್ರೇಕ್ಫಾಸ್ಟ್ ರೆಸಿಪಿ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಾನು ಬರೋವರೆಗೂ ಸ್ಟೇ ಟ್ಯೂನ್. ಥ್ಯಾಂಕ್ ಯು ಆಲ್.